ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ. ಪವರ್ಫುಲ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಾಜಿ ಸಚಿವ ಮಾಧುಸ್ವಾಮಿ ಅವಧಿಯಲ್ಲಿ ನಡೆದಂತ ಗೋಲ್ಮಾಲ್ ಇದು. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಮಾಜಿ ಸಚಿವ ಮಾಧುಸ್ವಾಮಿ ಅವಧಿಯಲ್ಲಿ ನಡೆದಂತಹ ಗೋಲ್ಮಾಲ್ ಇದು. ಪವರ್ ಟಿವಿ ವರದಿ ಬಳಿಕ ಕಾಮಗಾರಿ ನಿಂತಿತ್ತು, ಈಗ ಚಾಲನೆಯಾಗಿದೆ. ಕಾಮಗಾರಿ ಚಾಲನೆಗೆ ಬಂದವರಿಗೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಆಕ್ರೋಶ ಕೂಡ ಹೊರಹಾಕಿರೋದು. ಎತ್ತಿನಹೊಳೆ ಯೋಜನೆಯಿಂದ ನೀರು ತರೋದಾಗಿ ಪೈಪ್ಲೈನ್ ಮಾಡಿದ್ರು. ಚಿಕ್ಕನಾಯಕನಹಳ್ಳಿ ಅಲೋಕೇಶನ್ ಇಲ್ಲದಿದ್ರು ಕೂಡ ಪೈಪ್ಲೈನ್ಗೆ ಮುಂದಾಗಿದ್ರು. ಸುಮಾರು 136 ಕೆರೆ ನೀರು ತುಂಬಿಸೋದಾಗಿ ಪೈಪ್ಲೈನ್ ಕಾಮಗಾರಿಯನ್ನ ಕೈಗೊಂಡಿದ್ರು. ಸಣ್ಣ ನೀರಾವರಿ ಸಚಿವರಾಗಿದ್ದ ಮಾಧುಸ್ವಾಮಿ ಅವರಿಂದ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು. ಜೇಸಿಪುರ ಕೆರೆಯಿಂದ 136 ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಇದು. ನಿಂತಿದ್ದ ಕಾಮಗಾರಿಗೆ ಚಾಲನೆ ನೀಡಲು ಬಂದವರಿಗೆ ಅಲ್ಲಿನ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಂಜಿನಿಯರ್ ಕರೆತಂದು ಕೆಲಸವನ್ನ ಮಾಡಿ ಅಂತ ಅಲ್ಲಿನ ಸ್ಥಳೀಯರು ಆಗ್ರಹ ಮಾಡಿರೋದು. ಸ್ಥಳಕ್ಕೆ ಬಂದ ಕಾಂಟ್ರಾಕ್ಟರ್ನ ವಾಪಸ್ ಕಳಿಸಿದ್ದಾರೆ ಅಲ್ಲಿನ ಜನರು. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಈ ಒಂದು ಭಾರಿ ಗೋಲ್ಮಾಲ್ ನಡೆದಿದೆ. ಏನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಧುಸ್ವಾಮಿ ಅವರು ಸಚಿವರಾಗಿದ್ದು, ಅವರ ಅವಧಿಯಲ್ಲಿ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು. ಈ ಕುರಿತು ನಿಮ್ಮ ಪವರ್ ಟಿವಿ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಯಾವಾಗ ಪ್ರಸಾರ ಮಾಡ್ತಲ್ಲ ಆವಾಗ ಅಧಿಕಾರಿಗಳು ಎಚ್ಚೆತ್ತು ಈ ಕಾಮಗಾರಿಗೆ ಮುಂದಾಗಿದ್ದಾರೆ. ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕಿರೋದು. ಅಲ್ಲಿನ ಸ್ಥಳೀಯರು ಅಧಿಕಾರಿಗಳಿಗೆ ಇಂಜಿನಿಯರ್ ಕರ್ಕೊಂಡು ಬಂದು ಈ ಒಂದು ಕಾಮಗಾರಿಯನ್ನು ಚಾಲನೆ ಮಾಡಿ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಕಾಮಗಾರಿ ನಡೆದಿಲ್ಲ. ಈಗ ಯಾವಾಗ ಪವರ್ ಟಿವಿ ಈ ಸುದ್ದಿಯನ್ನು ಪ್ರಸಾರ ಮಾಡ್ತು, ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಮಗಾರಿಗೆ ಮುಂದಾಗಿದ್ರು. ಕಾಮಗಾರಿಯನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಇವಾಗ ಬಂದಿದ್ದೀರಾ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಟ್ರಾಕ್ಟರ್ ಏನೆಲ್ಲ ಬಂದಿದ್ರಲ್ಲ ಅವ್ರನ್ನ ಹಿಂದಕ್ಕೆ ಕಳಿಸಿರೋದು. ಮಾಧುಸ್ವಾಮಿ ಅವರು ನೀರಾವರಿ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಈ ಕಾಮಗಾರಿ ನಡೆದಿರುವಂಥದ್ದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹೇಮಂತ್ ಲೈವ್ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಇದೀಗ ಮಾಧುಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಸಚಿವರಾಗಿದ್ದಾಗ ಈ ಒಂದು ಕಾಮಗಾರಿಗೆ ಚಾಲನೆ ಕೊಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಇಲ್ಲಿವರೆಗೂ ಕೂಡ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ? ಏನು ಮಾಧುಸ್ವಾಮಿ ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಏನು ಚಿಕ್ಕನಾಯಕನಹಳ್ಳಿಯ ಸುಮಾರು 136 ಕೆರೆಗಳಿಗೆ ನೀರು ಹರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪೈಪ್ಲೈನ್ ಕಾಮಗಾರಿಯನ್ನ ನಡೆಸಿದ್ರು. ಸುಮಾರು 100 ಕೋಟಿಗೂ ಹೆಚ್ಚು ಈ ಒಂದು ಕಾಮಗಾರಿಗೆ ವ್ಯಯವನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಯಾವುದೇ ನೀರಿನ ಅಲೋಕೇಶನ್ ಇಲ್ದಲೇ ಕೂಡ ಈ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳ್ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಚಿಕ್ಕನಾಯಕನಹಳ್ಳಿ ಭಾಗಕ್ಕೆ ಬರುವಂತಹ ಎತ್ತಿನಹೊಳೆ ನೀರಿರ್ಬೋದು, ಹೇಮಾವತಿ ನೀರಿರ್ಬೋದು, ಮತ್ತೆ ಭದ್ರಾ ಮೇಲ್ದಂಡೆ ನೀರನ್ನ ಉಪಯೋಗಿಸ್ಕೊಂಡು ನಾವು ನೀರನ್ನ 136 ಕೆರೆಗಳಿಗೆ ನೀರು ಹರಿಸ್ತೇವೆ ಅಂತ ಹೇಳಿ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಿದಂಥದ್ದು. ಈ ಒಂದು ಪೈಪ್ಲೈನ್ ಕಾಮಗಾರಿ ಏನಿದೆ ಇದು ಸಂಪೂರ್ಣವಾಗಿ ಹಣ ಹೊಡಿಲಿಕ್ಕೆ ಮಾಡಿರುವಂತ ಕಾಮಗಾರಿ ಅಂತ ಹೇಳಿ ಹಿಂದೆ ಕೂಡ ಒಂದಷ್ಟು ಏನು ಹೋರಾಟಗಾರರು ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಏನು ಮಾಧುಸ್ವಾಮಿ ಅವರು ಪೈಪ್ಲೈನ್ ಕಾಮಗಾರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು. ಆದ್ರೆ ಸದ್ಯ 136 ಕೆರೆಗಳಿಗೆ ಏನು ಪೈಪ್ಲೈನ್ ಕಾಮಗಾರಿಯನ್ನ ಬಿಜೆಪಿಯ ಅವಧಿ ಮುಗಿದ ತಕ್ಷಣವೇ ಆ ಒಂದು ಕಾಮಗಾರಿ ಕೂಡ ನಿಂತು ಹೋಗಿತ್ತು. ಆದ್ರೆ ನಿನ್ನೆ ಏನು ಪವರ್ ಟಿವಿಯಲ್ಲಿ ಒಂದು ವರದಿ ಪ್ರಸಾರ ಆಗ್ತಿದ್ದಂಗೆ ಇತ್ತ ಏನು ಕಾಮಗಾರಿಯ ಹಣಗಳನ್ನ ಏನು ಕಾಮಗಾರಿಯ ಮಾಡದಂತೆ ಹಣಗಳನ್ನ ಸಂಪೂರ್ಣವಾಗಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದ್ದಂತೆನೆ ಇತ್ತ ಚಿಕ್ಕನಾಯಕನಹಳ್ಳಿಯ ದೊಡ್ಡೆಣ್ಣೆಗೆರೆಯಲ್ಲಿ ಒಂದು ಕಾಮಗಾರಿಯನ್ನ ಆರಂಭ ಮಾಡಲಿಕ್ಕೆ ಬಂದಿರುವಂತದ್ದು. ಏನು ಪೈಪ್ಲೈನ್ ಕಾಮಗಾರಿ ಅವತ್ತು ಅರ್ಧಕ್ಕೆ ನಿಂತು ಹೋಗಿತ್ತು, ಆ ಒಂದು ಕಾಮಗಾರಿಯನ್ನ ಆರಂಭ ಮಾಡಲಿಕ್ಕೆ ಬಂದಿರುವಂತದ್ದು. ಇದು ಮಾಧುಸ್ವಾಮಿ ಅವರ ಗೈಡ್ಲೈನ್ ನಿಂದನೇ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಲ್ಲಿನ ಸ್ಥಳೀಯರು ಕೂಡ ಏನು ದೊಡ್ಡೆಣ್ಣೆಗೆರೆಯ ಸ್ಥಳೀಯರಿದ್ದಾರೆ ಅವರು ಕೂಡ ಈ ಒಂದು ಕಾಮಗಾರಿಯನ್ನ ನಡೆಸದಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಕಾಮಗಾರಿಯನ್ನ ಮಾಡಬೇಡಿ, ಇಂಜಿನಿಯರ್ ಅವ್ರನ್ನ ಕರೆತನ್ನಿ, ಸತ್ಯ ಟಿವಿಲಿ ಪ್ರಸಾರ ಆಗುವಂತ ಸಂದರ್ಭದಲ್ಲಿ ನೀವು ಬಂದು ಕಾಮಗಾರಿಯನ್ನ ಮಾಡ್ಲಿಕ್ಕೆ ಬಂದಿದ್ದೀರಿ, ಇದರಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಸ್ಥಳೀಯರು ಆ ಒಂದು ಆರೋಪವನ್ನು ಮಾಡಿ ಆ ಒಂದು ಕಾಮಗಾರಿಗೆ ತಡೆಯನ್ನ ನೀಡಿರುವಂತದ್ದು. ಶರತ್, ಹೇಮಂತ್, ತಮ್ಮೆಲ್ಲ ಮಾಹಿತಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಲಸ ನಡೆಸಿರೋದು ದೊಡ್ಡಣ್ಣೆಗೆರೆ ಸರ್ಕಲ್